ಇದನ್ನು ಓದ್ಬಿಟ್ರೆ ಅವನಿಗೆ ಕಾಲು ಹೋಗುತ್ತೆ. ತಕ್ಕ ಯಾರ್ದಪ್ಪ ಫೋನು ಬಡ್ಕತೈತಲ್ಲ? ಓ ಮನೆಯಿಂದ ಅಪ್ಪಯ್ಯ. ಅಪ್ಪಯ್ಯ ಅಲ್ಲ ಕಣ್ಮಗ, ನಿಮ್ಮವ್ವ. ಏನು ಮಾಡಿದ್ರು ಸೀನಾ ನನಗೆ ಸಿಗ್ತಾನೆ ಅನ್ನೋ ಆಸೆ ನನ್ನ ಮನಸ್ಸಿಂದ ಹೊರಟೋಗ್ತಾ ಇದೆ. ಅವನು ನನ್ನಿಂದ ದೂರ ಆಗ್ತಾ ಇದ್ದಾನೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಅಬ್ಬಬ್ಬಬ್ಬಬ್ಬಬ್ಬಾ, ನಾನು ಒಂದು ಫೋಟೋ ನೇತಾಕಿದ್ರೆ ನನ್ನ ಸೊಸೆ ಮನೆ ತುಂಬ ಫೋಟೋ ನೇತಾಕಿದ್ದಾಳೆ. ಇದು ಬೇಕಾಗಿರೋದು. ರಶ್ಮಿ, ಸೂಪರ್ ಕಣವಾ ನೀನು. ರಶ್ಮಿ, ಯಾಕವ ಒಬ್ಳೆ ಸಪ್ಕೋತಿದ್ಯಾ? ಮಾವ, ನಾನು ಒಂಟಿಯಾಗಿ ಸುಮಾರು ದಿನನೇ ಆಗೋಗಿದೆ. ಅಯ್ಯೋ ಶಿವನೇ, ನಾನು ಬದುಕಿದ್ದು ನೀನು ಈ ಮಾತನ್ನು ಹೇಳಬಾರ್ದು ಕಣವ. ಅಯ್ಯೋ ಮಾವ, ನೀವು ನನ್ನ ಜೊತೆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಜೀವನ ಪರ್ಯಂತ ನನ್ನ ಜೊತೆ ಇರ್ತಾನೆ ಅಂತ ಅಂದ್ಕೊಂಡವನೇ ಅವನೇ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಬೇಜಾರಾಗಿದೆ ಅಷ್ಟೆ. ಇನ್ನೂ ಹೇಳಬೇಕು ಅಂತಂದರೆ ಇಂಥ ಕಷ್ಟದ ಸಮಯದಲ್ಲಿ ನೀವು ನನ್ನ ಜೊತೆ ಇರೋದ್ರಿಂದನೇ ನಾನು ಇನ್ನೂ ಬದುಕಿರೋದು. ಅಯ್ಯೋ ನನ್ನ ಕಂದ, ಇಂಥ ಮಾತೆಲ್ಲ ನಿನಗೆ ಶೋಭೆ ಅಲ್ಲ ಕಣವ. ಯಾರು ನೀನು? ಶಿವಣ್ಣನ ತಂಗಿ. ಎಂತೆಂಥವ್ರನ್ನು ಬರೀ ಬಾಯಿ ಮಾತಲ್ಲೇ ಮಣ್ಣು ಮುಗಿಸೋ ಶಕ್ತಿ ಐತೆ ಕಣವ ನಿನಗೆ. ಆದರೆ ಇವಾಗ ಮಾತೆ ಪ್ರಯೋಜನಕ್ಕೆ ಬರ್ತಾ ಇಲ್ವಲ್ಲ ಮಾವ. ನಾನು ಸೀನಾ ಜಗಳಾಡ್ಕೊಂಡು ಕಿತ್ತಾಡ್ಕೊಂಡು ಕಾಲೆಳ್ಕೊಂಡಿರುವಾಗಲೇ ನನ್ನ ಜೀವನ ಇನ್ನೂ ಚೆನ್ನಾಗಿತ್ತು ಅನ್ಸುತ್ತೆ. ಗಂಡ ಹೆಂಡತಿ ಅಂದಮೇಲೆ ಜಗಳ ಇದ್ದೇ ಇರುತ್ತೆ ಕಣವ. ಯಾವ ಸಂಸಾರದಲ್ಲಿ ಜಗಳ ಇರಲ್ಲ ಹೇಳು? ನೀನು ಹೆದರ್ಕೋಬಾರ್ದು ಅಷ್ಟೇ. ಆವತ್ತು ನಿನ್ನ ಅತ್ತೆಗೆ ನಾನು ಡೈವರ್ಸ್ ಬೇಕು ಅಂತ ಪಟ್ಟಿ ಹಿಡಿದು ಕೂತಿದ್ದೆ. ಯಾಕೆ ಹೇಳು? ನನಗೆ ಗೊತ್ತು, ಲೀಲಾ ಯಾವುದೇ ಪರಿಸ್ಥಿತಿಲೂ ನನ್ನನ್ನು ಬಿಟ್ಕೊಡಲ್ಲ, ನನ್ನ ಬಿಟ್ಟು ಹೋಗಲ್ಲ ಅಂತ. ಆ ನಂಬಿಕೆ ನನಗಿತ್ತು ಕಣವ. ಅದು ನಿನಗೂ ಇರಬೇಕು. ಅಲ್ಲ ಮಾವ, ನಾನು ಹೋಗ್ತೀನಿ ಅಂತ ಪಟ್ಟು ಹಿಡ್ದು ನಿಂತವ್ರನ್ನ ನನ್ನ ಕೈ ಹಿಡಿದು ತಡೆದು ನಿಲ್ಸೋಕ್ಕಾಗತ್ತಾ ಹೇಳಿ? ನೋಡ್ತಾಯಿ, ಗಂಡು ಮಕ್ಕಳಿದಾರಲ್ಲ, ಅವ್ರು ನಿಜವಾಗ್ಲೂ ಮಕ್ಕಳಿದ್ದಂಗೆ ಕಣವ. ಇನ್ನೂ ಸುಮಾರು ಜನ ಇದ್ದಾರೆ, ಅವರು ಒಂದು ಸಾರಿ ಹಾದಿ ತಪ್ಪಿ ಹೋದ್ಮೇಲೆ ಮತ್ತೆ ಅವರು ವಾಪಸ್ ಬರಲ್ಲ. ಆದರೆ ಗಂಡು ಮಕ್ಕಳು ಹೆಚ್ಚಿನ ಪಾಲು ಮಕ್ಕಳಿದ್ದಂಗೆ ಇರ್ತಾರೆ ಕಣವ. ಅವರು ಮಗುವಾಗಿದ್ದಾಗ ಹೊಸ್ಲು ದಾಟ್ಕೊಂಡು ಹಠ ಮಾಡ್ಕೊಂಡು ಹೋಗ್ತಾರೆ. ಆಗ ತಾಯಿ ಆದವಳು ಏನು ಮಾಡ್ತಾಳೆ ಹೇಳು? ಮಗುನ ನಿಧಾನಕ್ಕೆ ಎತ್ಕೊಂಡು ಮನೆಯೊಳಗೆ ಕರ್ಕೊಂಡು ಬರುತ್ತೆ ಅಲ್ವಾ? ಹಾಗೆ ಹೊರಗೆ ಹೋಗ್ತೀನಿ ಅಂದವ್ರನ್ನ, ಗಂಡು ಮಕ್ಕಳನ್ನ ಹೆಂಡ್ರಾದವರು ಬಿಗಿಯಾಗಿ ಹಿಡ್ಕೋಬೇಕು. ಕಾಲ ಕಳೀತಾ ಹೊರಗೆ ಹೋಗಬೇಕು ಅಂದ್ರೂ ಅವ್ರು ಹೋಗಲ್ಲ. ಅಷ್ಟು ಅಭ್ಯಾಸ ಇಲ್ಲ ಆಗಿ ಹೋಗ್ಬಿಡುತ್ತೆ. ಪ್ರೀತಿ ಅನ್ನೋದು ಅಭ್ಯಾಸ ಕಣವ. ಬಿಟ್ಟು ಹೋಗಬೇಡ ಅಂತ ಹೇಳೋದು ದೊಡ್ಡದಲ್ಲ ಕಣವ. ಬಿಟ್ಟು ಹೋಗದೆ ಇರೋಂಗೆ ನೋಡ್ಕೊಳ್ಳೋದು ದೊಡ್ಡದು ಕಣವ. ಮಕ್ಕಳ ಬುದ್ಧಿನೇ ಹಠ ಮಾಡೋದು ಕಣವ. ಆ ಹಠನೇ ನಮ್ಮ ಹತ್ರನೇ ಇರಿಸುವಂಗೆ ಚಟವಾಗಿ ಬದಲಾಯಿಸಬೇಕು. ಆ ಬುದ್ಧಿ ನಿನಗಿದೆ ಕಣವ. ಯೋಚನೆ ಮಾಡು, ಉತ್ತರ ನಿನಗೆ ಸಿಗತ್ತೆ.